ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕತ್ ಸ್ಟೋರೀಸ್. ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಆಫ್ಟರ್ ಮೆನಿ ಡೇಸ್ ಮಗ ಮೊದಲನೇ ಅಪ್ಡೇಟು. ಎಂಥ ಇವೆಂಟ್ನ ಮಿಸ್ ಮಾಡ್ಕೊಬಿಟ್ಟೆ ನಾನು ಅಂತಂದರೆ, ಬಿಗ್ಗೆಸ್ಟ್ ಇವೆಂಟು, ಬಿಗ್ಗೆಸ್ಟ್ ಸೀನ್ಸು. ಮೊದಲ ಬಾರಿಗೆ ಒಂದು ಕ್ರಿಕೆಟ್ನ ಒಂದು ಟೂರ್ನಮೆಂಟ್ನ ಗೆದ್ದಿರೋವಂಥ ಒಂದು ತಂಡ, ಟ್ರೋಫಿನೇ ಬೇಡ ಅಂತ ಬಂದಂಥ ತಂಡ ನಮ್ಮ ಟೀಮ್ ಇಂಡಿಯಾ. ಪಾಕಿಸ್ತಾನದವ್ರಿಗೆ ಮುಖಭಂಗ ಮಾಡ್ತಾ ಬಂದಂಥವ್ರು. ಸೊ ಇವಾಗ ಸೀನ್ ಏನಾಗ್ತಿದೆ ಅಂತಂದರೆ, ಇದು ಆ್ಯಕ್ಚುಲಿ 2 ದಿನ ಹಿಂದೆ ಬಂದಂಥ ಅಪ್ಡೇಟು. BCCI ಈಸ್ ನೆಗೋಷಿಯೇಟಿಂಗ್ ವಿತ್ ಕ್ರಿಕೆಟ್ ಬೋರ್ಡ್ಸ್ ಇನ್ವಾಲ್ವ್ಡ್ ಇನ್ ACC ಟು ಬ್ರಿಂಗ್ ದ ಟ್ರೋಫಿ ಬ್ಯಾಕ್ ಟು ಇಂಡಿಯಾ. ಅಂದರೆ ಇವಾಗ ಮೋಸ್ಟಿಂಗ್ ಏನಿದ್ದಾನೆ ಅವ್ನು ಪಾಕಿಸ್ತಾನದವನು, ಅವನ ಹತ್ರ ಇದೆ ಟ್ರೋಫಿ. ದುಬೈಯಲ್ಲಿ ಎತ್ಕೊಂಡು ಹೋಗ್ಬಿಟ್ನಲ್ಲ, ಟ್ರೋಫಿ ಬೇಡ ಅಂದಿದ್ದಕ್ಕೆ ನಿಮಗೆ ಬೇಡ ಅಂದರೆ ನಾನೇ ಎತ್ಕೊಂಡು ಹೋಗ್ತೀನಿ ಬಿಡಿ ಅಂತ ಅವ್ನು ಎತ್ಕೊಂಡು ಹೋಗ್ಬಿಟ್ನಲ್ಲ, ಅದನ್ನು ಮತ್ತೆ ಇಂಡಿಯಾಗೆ ತರಿಸ್ಬೇಕು ಅಂತ ಇವರು ಸಾಹಸ ಪಡ್ತಾವ್ರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅಂದರೆ ಅವ್ರ ಕೈಯಲ್ಲಿ ಇಸ್ಕೊಳ್ಳೋದಕ್ಕೆ ಅಷ್ಟೇ ನಮಗೆ ಬೇಡವಾಗಿತ್ತು, ಬೇರೆಯವ್ರ ಕೈಯಲ್ಲಿ ಪ್ರೆಸೆಂಟ್ ಮಾಡಿತ್ತು ಅದನ್ನು ಅಂತಂದಿದ್ರೆ ಇಸ್ಕೊತಿದ್ವಿ ಅಭ್ಯಸ್ತಿ. ಅದನ್ನು ಮಾಡಿರ್ಬೋದಾಗಿತ್ತು, ಅವರು ಕೊಡಲೇಬೇಕು ಅಂತ ಇತ್ತು ಅಂತಂದರೆ. ಗೊತ್ತಲ್ಲ, ದೇಶದ ಡಿಸ್ಪ್ಯೂಟು, ನಮ್ಮದು ಗಾಂಚಲಿ ದುರಾಂಕಾರಗಳು ನಮಗೆ ಇದ್ದೇ ಇರುತ್ತೆ. ಅಂದರೆ ದುರಾಂಕಾರ ಅಂತ ಹೇಳೋಕ್ಕಾಗೋದಿಲ್ಲ, ನಮಗೆ ಗೊತ್ತು ಮೇಯ್ನು ಆ್ಯಸ್ ಎ ಇಂಡಿಯನ್ನು ಈ ಪಾಕಿಸ್ತಾನದವ್ರು ಕೊಡುವಂಥ ಟ್ರೋಫಿ ಎಲ್ಲ ನಮಗೆ ಬೇಕಾಗಿಲ್ಲ ಅನ್ನೋಂಥದ್ದು ನಮಗೆ ಅದು ಥರ ಗೊತ್ತದು. ಅದನ್ನು ನಾವು ಮೆಚ್ಕೊಂತೀವಿ. ಇಸ್ಕೊಂಡಿದ್ದೇನೆ ಒಳ್ಳೇದಾಯಿತು, ಇಸ್ಕೊಂಡಿದ್ರೆ ಅದು ಚೆನ್ನಾಗಿರ್ತಿರಲ್ಲ. ಇಸ್ಕೊಂಡಿದ್ದೇನೆ ಒಂಥರ ನೋಡಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರು ಅಂತಂದರೆ, ಒಂದು ಟ್ರೋಫಿ ಒಂದು ಎಮೋಜಿ ಬರುತ್ತಲ್ಲ, ಅದನ್ನ ಹಾಕೊಂಡು ಸೆಲೆಬ್ರೇಷನ್ ಮಾಡಿದ್ರು. ಟ್ರೋಫಿ ಸಿಕ್ಬಿಡ್ತು ನಮಗೆ ಅಂತ. ಒಟ್ಟಿನಲ್ಲಿ ಟ್ರೋಫಿ ಮಿಸ್ಸಿಂಗು, ಬಟ್ ಟ್ರೋಫಿ ಏನು ಬೇಕು ಅಂತ ನಮಗೇನು ಅನ್ನಿಸ್ತಾ ಇಲ್ಲ. ಒಟ್ಟಲ್ಲಿ ಏಷ್ಯಾ ಕಪ್ನಾಗ ಗೆದ್ವಾ ಅಷ್ಟು ಸಾಕು. ಅಪ್ಡೇಟ್ ಬಿಟ್ಟು ತಿಲಕ್ ವರ್ಮಾ ಅವರ ಬಗ್ಗೆ ಮೊಹಮ್ಮದ್ ಕೈಫ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಹೌದು, ಮುಂಬೈ ಇಂಡಿಯನ್ಸಲ್ಲಿದ್ದಾಗ ಕಳ್ಸಲ್ಲ ಗುರು, ರಿಟೈರ್ಡ್ ಔಟು, ಹೋಗು ಗುರು ನೀನು ಅಂತ ಹಾರ್ದಿಕ್ ಪಾಂಡ್ಯ ಅವರು. ಆವಾಗ ತಿಲಕ್ ವರ್ಮಾ ಅವರ ಮೋರಲ್ಸು, ಕಾನ್ಫಿಡೆನ್ಸು ಯಾವ ರೇಂಜಿಗೆ ಲೋ ಆಗಿತ್ತು ಅಂದರೆ ಆಮೇಲೆ ಕೂರಿಸ್ತಾರೆ, ಮತ್ತೆ ಆಡಿಸ್ತಾರೆ. ಇವಾಗ ನೋಡಿ ಏಷ್ಯಾ ಕಪ್ನ ಗೆಲ್ಲೋ ಅಂತ ಚಾಂಪಿಯನ್ ಟೀಮ್ನ ಚಾಂಪಿಯನ್ ಪ್ಲೇಯರ್ ಆಗಿದ್ದಾರೆ ಅಂತ ಮೊಹಮ್ಮದ್ ಕೈಫು ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಹೌದು, ಅದೇ ಥರನೇ ಯಾವ ರೀತಿ ತಿಲಕ್ ವರ್ಮಾ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಯಿತೋ, ಹಾರ್ದಿಕ್ ಪಾಂಡ್ಯ ಅವರು ಒಂಥರ ನೇರ ಕಾರಣ ಅಂತ ಹೇಳ್ಬೋದು ಅದಕ್ಕೆ. ಯಾಕಂದರೆ ಅವರೇ ಕರೆದಿದ್ದು ಬಾಗುರು ಇಲ್ಲಿ ಅಂತ, ಕೋಚ್ ಆಗಿರ್ಬೋದು, ಅವರೆಲ್ಲ ಕರೆದ್ರು ಬಾಗುರು ಅಂತ. ಮುಂಬೈ ಇಂಡಿಯನ್ಸಲ್ಲಿ ನೆನಪಿದೆ ಅಂತ ಅನ್ಕೊತೀನಿ ಏನಾಯಿತು ಅಂತ. ಸೊ ಅಲ್ಲಿಂದ ರಿಟೈರ್ಡ್ ಔಟ್ ಆದಂಥ ಇವರು ಇವಾಗ ಬಂದ್ಬಿಟ್ಟಿದ್ದಾರೆ. ಮ್ಯಾಚ್ ವಿನ್ನಿಂಗ್ ನಾಕ್ನ ಇಂಡಿಯಾಗೆ ಕೊಡ್ತಾರೆ ಅಂತಂದರೆ ಖಂಡಿತ ಮೆಚ್ಕೊಳ್ಳೇಬೇಕು. ಯಾಕಂದರೆ ತಿಲಕ್ ವರ್ಮಾ ಇಲ್ಲ ಅಂತಂದಿದ್ರೆ, ಆ್ಯಂಡ್ ದುಬೆ ಇಲ್ಲ ಅಂತಂದರೆ ಖಂಡಿತ ಗೆಲ್ಲೋದಕ್ಕೆ ಆಗ್ತಿಲ್ಲ ಏಷ್ಯಾ ಕಪ್ನ ನಾವು. ಅಪ್ಡೇಟ್ ಬಂದ್ರಿ, ಅಶ್ವಿನ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಸಿಡ್ನಿ ಥಂಡರ್ಸ್ಗೆ ಕಂಪ್ಲೀಟ್ ಟೂರ್ನಮೆಂಟ್ನ ಆಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ರವಿ ಅಶ್ವಿನ್ ಬಿಗ್ ಬ್ಯಾಶ್ ಲೀಗಲ್ಲಿ ಅಂತ. ಆ್ಯಂಡ್ ಇನ್ನೂ ಒಂದು ಲೀಗಲ್ಲಿ ಅಕ್ರಾಸ್ ಆಲ್ ದ ಟೂರ್ನಮೆಂಟ್ಸ್ ಇವರು ಆಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದರಲ್ಲಿ T20 ಕೂಡ, ಇಂಟರ್ನ್ಯಾಷನಲ್ T20 ಲೀಗ್ ಕೂಡ ಒಂದು. ಅದರಲ್ಲಿ ಇವರು ಅನ್ಸೋಲ್ಡ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ನೋಡಿ, ಮೊದಲನೇ ಆಕ್ಷನು, ಮೊದಲನೇ ಸಲನೇ ಟಕ್ಕನಾಗಿ ಅನ್ಸೋಲ್ಡ್ ಆಗೋದಿದೆಯಲ್ಲ, ಅದು ಇಂಥ ಲೆಜೆಂಡ್ರಿ ಪ್ಲೇಯರು ತಗೊಳ್ಳದೇ ಇರೋದಿದೆಯಲ್ಲ, ಇಂಟರ್ನ್ಯಾಷನಲ್ T20 ಲೀಗಲ್ಲಿ ಸೂಟಬಲ್ ಆಗಲ್ಲ ಗುರು ಅಂತ. ಈ ಕಡೆ ಬಿಗ್ ಬ್ಯಾಶ್ ಅಲ್ಲಿ ತಗೊಂಡಿದ್ದಾರೆ, ಇಲ್ಲಿ ಇಂಟರ್ನ್ಯಾಷನಲ್ T20 ಲೀಗ್ ಬಿಗ್ ಬ್ಯಾಶ್ಗಿನ್ನೂ ಏನು ದೊಡ್ಡ ಲೀಗ ಆ ಥರ ರೇಂಜಿಗೆ ಬಂದ್ಬಿಟ್ಟಿತ್ತು. ಇವಾಗ ಅಶ್ವಿನೇ ಅನ್ಸೋಲ್ಡ್ ಮಾಡೋವಂಥ ಲೀಗ್ ಆಗೋಗ್ಬಿಟ್ಟೈತಲ್ಲ, ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅಂತ ಇದಕ್ಕೆ. ಅಪ್ಡೇಟ್ ನಂಬರ್ 4, ಹಾರ್ದಿಕ್ ಪಾಂಡ್ಯ ಮೋಸ್ಟ್ ಲೈಕ್ಲಿ ಟು ರೂಲ್ಡ್ ಔಟ್ ಫ್ರಮ್ ಅಪ್ಕಮಿಂಗ್ ODI ಸೀರೀಸ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ. ಇನ್ನೇನು ಫೈನಲ್ಲೇ ಆಡಲಿಲ್ವಲ್ಲ ಗುರು, ರಿಂಕು ಸಿಂಗ್ನ ಆಡಿಸ್ಬೇಕಾಗಿ ಬಂತು ಲಾಸ್ಟ್ ಮೂಮೆಂಟಿಗೆ ಹಾರ್ದಿಕ್ ಪಾಂಡ್ಯ ಅವರು. ನೋಡಿ, ಹಾರ್ದಿಕ್ ಪಾಂಡ್ಯ ಅವ್ರು ಇಲ್ಲ ಅಂದ್ರೆ, ಹಾರ್ದಿಕ್ ಪಾಂಡ್ಯ ಒಂಥರ ಮೈನ್ ಪಿಲ್ಲರ್ ಇದ್ದಂಗೆ ನಮ್ಮ ಇಂಡಿಯಾಗೆ. ಆ ಮೈನ್ ಪಿಲ್ಲರ್ ಇಲ್ಲ ಅಂದ್ರೂ ಕೂಡ ಈ ಪಾಕಿಸ್ತಾನ ಬಡಿ ಮಕ್ಕಳು ನಮಗೆ ಅಲಾಡ್ಸೋಕ್ಕೂ ಕೂಡ ಆಗಿರಲಿಲ್ಲ. 5 ಪೈಸೆ ಅಂದರೆ ಬಂದಿದ್ರು ಬುಡಕ್ಕೆ, ಸ್ವಲ್ಪ ಶೇಕ್ ಮಾಡಿದ್ರು. ಹೆಂಗಿತ್ತು ಗುರು ಮ್ಯಾಚು ಅದು. ಫಸ್ಟ್ 10 ಓವರ್ ನೋಡಿದ್ರೆ ಹಂಗೆ, ಸೆಕೆಂಡ್ 10 ಓವರ್ ನೋಡಿದ್ರೆ ಹಿಂಗೆ ಪಾಕಿಸ್ತಾನದವ್ರು ಬ್ಯಾಟಿಂಗು. ಈ ಕಡೆಯಿಂದ ನಮ್ಮ ಇಂಡಿಯಾದವರು ಹಂಗೇನೇ ಅಲ್ಲಿ. ಫಸ್ಟ್ 10 ಓವರ್ ಅವನ ಅಜ್ಜಿ ರನ್ಸೇ ಬಂದಿಲ್ಲ, ಜೊತೆಗೆ ಟುಕು ಆಡ್ತಾರೋ, ವಿಕೆಟ್ಸು ಕಳ್ಕೊಂಡವ್ರು. ಆಮೇಲೆ ನೆಕ್ಸ್ಟ್ ಅವನ ಅಜ್ಜಿ ಹಾಕೊಂಡು ಗುಮ್ಮದು ನೋಡಿ. ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಒಂಥರ ಟ್ವಿಸ್ಟ್ ಮೈ ಟ್ವಿಸ್ಟು ಇದ್ದಂಗಿತ್ತು ಆ ಮ್ಯಾಚು. ಹಾರ್ದಿಕ್ ಪಾಂಡ್ಯ ಆದಷ್ಟು ಬೇಗ ರಿಕವರ್ ಆಗಲಿ, ಯಾಕಂದರೆ T20 ವರ್ಲ್ಡ್ ಕಪ್ ಬರೋದಿದೆ. ಈ ಟೂರ್ನಮೆಂಟ್ ಅಂತೂ ಮಸ್ತಾಗೇನೆ ಪರ್ಫಾರ್ಮೆನ್ಸ್ ಬಂತು. ಸೊ ಹೋಪ್ಫುಲಿ ಬೇಗ ರಿಕವರ್ ಆಗ್ತದೆ. ಅಪ್ಡೇಟ್ ನಂಬರ್ 5, ನೋಡಿ, ನಾನು ವಿಡಿಯೋ ಮಾಡೋಕ್ಕೆ ನಿಲ್ಸಿತ್ತು ಏಷ್ಯಾ ಕಪ್ಪು ನಡೀತಿದ್ದಂಥ ಟೈಮಲ್ಲಿ. ಇವಾಗ ಸೀರೀಸ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೀರೀಸು 162 ರನ್ನು ಹೊಡೆದಿದ್ದಾರೆ. ಮೊದಲು ಬ್ಯಾಟಿಂಗ್ ಆಡಿದಂಥ ವೆಸ್ಟ್ ಇಂಡೀಸ್ ಟೀಮು. ಇದೊಂದು ಟೀಮು, ಇದೊಂದು ಸ್ಕೋರು, ಇದೊಂದು ಮ್ಯಾಚು ಅಂತ ಹೇಳ್ತೀರ ಗೊತ್ತು ನನಗೆ. 1-2 ಮ್ಯಾಚ್ ಇದು ಇವಾಗಲೇ ಡಿಕ್ಲೇರ್ ಆಗೋಗ್ಬಿಟ್ಟೈತೆ ಅಲ್ಲಿ. 1-2 ಮ್ಯಾಚ್ ಇದು ಅಂತ ಕಾಂಪಿಟೇಷನ್ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಬುಮ್ರಾಗ್ ವಿಕೆಟ್ಸ್ಗಳು, ಕುಲ್ದೀಪ್ ಯಾದವ್ ವಿಕೆಟ್ಸ್ಗಳು, ಸಿರಾಜಿಗೆ 4 ವಿಕೆಟು. ಅವನ ಅಜ್ಜಿ ಎಲ್ಲ ತೇಲಿಸ್ತಾವ್ರು ಹಂಗೇನೆ. ಈ ಕಡೆಯಿಂದ ಬಂದ್ಬಿಟ್ಟು ನಮ್ಮ KL ರಾಹುಲ್ ಬೇರೆ ಒಂದು 50 ಹೊಡೆದಿದ್ದಾರೆ. ಇವತ್ತು 2 ವಿಕೆಟ್ ಕಳ್ಕೊಂಡು ಇಂಡಿಯಾ 121 ಹೊಡೆದಿದೆ. 38 ಓವರ್ ಬ್ಯಾಟಿಂಗ್ ಆಗ್ಬಿಟ್ಟು KL ರಾಹುಲ್ ಮಸ್ತಾಗಿ ಆಡ್ತಾ ಇದ್ದಾರೆ. ಇನ್ನೇನು ಗುರು, 1-2 ಮ್ಯಾಚ್ ಇದು. ಹೋಪ್ಫುಲಿ ಮತ್ತೆ ಕಮ್ ಬ್ಯಾಕ್ ಏನಾದ್ರು ಮಾಡ್ತಾರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ.
ವೆಸ್ಟ್ ಇಂಡೀಸ್ ಅಂತ ಕಾದು ಮಾಡ್ಬೇಕು. ಬಟ್ ಯಾವುದೇ ಒಂದು ಹೋಪ್ ಅಂತೂ ಇಲ್ಲ ಈ ಮ್ಯಾಚ್ ವೆಸ್ಟ್ ಇಂಡೀಸ್ ಕಾಂಪಿಟೇಷನ್ ಸ್ವಲ್ಪ ಕೊಡ್ತಾರೆ ಅಂತ ನನಗಂತೂ ಇಲ್ಲ. ನಿಮ್ಗೇನು ಅನಿಸುತ್ತೆ ಈ ಮ್ಯಾಚ್ ಏನಾದ್ರು ಕಂಬ್ಯಾಕ್ ಮಾಡ್ತಾರೆ ವೆಸ್ಟ್ ಇಂಡೀಸು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಗಾಯ್ಸ್.